ಈ ಎರಡು ಪಕ್ಷಗಳು ದೊಡ್ಡ ಪಕ್ಷಗಳು ಏನಿದೆ ಇವ್ರೇನ್ ಮಾಡ್ತಾರೆ, ಮಿನಿಮಮ್ 100-200 ಕೋಟಿ ಆಸ್ತಿ ಇರೋರಿಗೆ ಎಲ್ಲ ಟಿಕೆಟ್ ಎಲ್ಲ ಕೊಟ್ಬಿಡ್ತಾರೆ. ಓಟಿ 500,000 ಹಂಚ್ಕೊಂಡು ಮತ್ತೆ ಬಿರಿಯಾನಿ ಪ್ಯಾಕೆಟ್ ಹಂಚ್ಕೊಂಡು ಚಿಕನ್ ಪಾರ್ಟಿಗಳು ಮಾಡಿ ಬೀರು ಓಟಿ ಪ್ಯಾಕೆಟ್ ಎಲ್ಲ ಕೊಟ್ಕೊಂಡು ಎಲೆಕ್ಷನ್ ಹಂಗ ಹಿಂಗ ಗೆದ್ಬಿಡ್ತಾರೆ. ನಮಸ್ಕಾರ ಎಲ್ರಿಗೂ. ಜಾಸ್ತಿ ಏನಿಲ್ಲ, ಇನ್ನು 4 ದಿನ ಇರೋದು. ಇದೇ ಏಪ್ರಿಲ್ 9ಕ್ಕೆ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ MLA ಬೈ ಎಲೆಕ್ಷನ್ ಇದೆ. ನೀವಾಗ್ಲೇ ನೋಡಿರ್ತಾರ, ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಅಪೋಸಿಷನ್ ಲೀಡರ್ ಎಲ್ಲಾ ಪಕ್ಷದವ್ರು ಎಲ್ಲ ಅವ್ರ ಕೆಲಸ ಬಿಟ್ಕೊಂಡು ಎಲ್ಲರೂ ಪ್ರಚಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಸರಿ, ನಾವು ಅದನ್ನೆಲ್ಲ ಪಕ್ಕಕ್ಕಿಡೋಣ. 2 ಕ್ಷೇತ್ರದ ಜನರು ಯುವಕರು ಏನಿದಾರ ದಯವಿಟ್ಟು ಕೇಳಿಸ್ಕೊಳ್ಳಿ. ನಮ್ಮ ಮುಂದೆ ಇವಾಗ 2 ಆಪ್ಷನ್ ಇದಾವೆ. ಒಂದು ಏನು ರೆಗ್ಯುಲರ್ ಆಗಿ ನಡೆಯೋದು, ಅಂದ್ರೆ ಈ 2 ಪಕ್ಷಗಳು ದೊಡ್ಡ ಪಕ್ಷಗಳು ಏನಿದೆ ಇವ್ರೇನ್ ಮಾಡ್ತಾರೆ, ಮಿನಿಮಮ್ 100-200 ಕೋಟಿ ಆಸ್ತಿ ಇರೋರಿಗೆ ಎಲ್ಲ ಟಿಕೆಟ್ ಎಲ್ಲ ಕೊಟ್ಬಿಡ್ತಾರೆ. ಅವ್ರೇನ್ ಮಾಡ್ತಾರೆ, ಎಲೆಕ್ಷನ್ ಒಂದಿನ ಮುಂಚೆ ಬಂದ್ಬಿಟ್ಟು ಓಟಿ 500,000 ಹಂಚ್ಕೊಂಡು ಮತ್ತೆ ಬಿರಿಯಾನಿ ಪ್ಯಾಕೆಟ್ ಹಂಚ್ಕೊಂಡು ಚಿಕನ್ ಪಾರ್ಟಿಗಳು ಮಾಡಿ ಬೀರು ಓಟಿ ಪ್ಯಾಕೆಟ್ ಎಲ್ಲ ಕೊಟ್ಕೊಂಡು ಎಲೆಕ್ಷನ್ ಹಂಗ ಹಿಂಗ ಗೆದ್ಬಿಡ್ತಾರೆ. ಇದೆಲ್ಲ ಆಗಷ್ಟೊತ್ತಿಗೆ ಏನಾಗುತ್ತೆ, 30-50 ಕೋಟಿ ಖರ್ಚಾಗಿರುತ್ತೆ. ಗೆದ್ಮೇಲೆ ಇವ್ರೇನ್ ಮಾಡ್ತಾರೆ, 100-200-300 ಕೋಟಿ ಎಷ್ಟಾಗುತ್ತೋ ಅಷ್ಟು ದುಡಿಯಕ್ ನೋಡ್ತಾರೆ ಬಿಟ್ಟು ನಿಮ್ಮನ್ನ ಯಾರು ಏನೋ ಕೇರ್ ಮಾಡಲ್ಲ. ನಮ್ಗೆ ಇನ್ನೊಂದು ಆಪ್ಷನ್ ಏನೈತಂದ್ರೆ ಉತ್ತಮ ಪ್ರಜಾಕೀಯ ಪಕ್ಷ. ಇವ್ರು ಏನ್ ಹೇಳ್ತಿದ್ರು ಅಂದ್ರೆ, ನಾವು ಎಲೆಕ್ಷನ್ ಅಲ್ಲಿ ₹1 ಯಾರಿಗೂ ಹಂಚಲ್ಲ, ₹1 ಖರ್ಚು ಮಾಡಲ್ಲ. ಒಂದ್ ವೇಳೆ ನೀವು ನಮ್ಮನ್ನ MLA ಆಗಿ ಆಯ್ಕೆ ಮಾಡಿದ್ರೆ ನಮ್ ಕ್ಷೇತ್ರಕ್ಕೆ ಬಂದಿರೋ ಅನುದಾನ ಅಂದ್ರೆ ಸಾಮಾನ್ಯ ಜನರನ್ನ ಕೇಳಿ ನಾವು ಅದನ್ನ ಖರ್ಚು ಮಾಡ್ತೀವಿ. ಒಂದ್ ವೇಳೆ ನಾವು ಮಾಡಿಲ್ಲ ಅಂತಂದ್ರೆ, ಆತರ ಮಾಡಿಲ್ಲ, ನಮ್ಗೆ ತಿಳಿದಿದ್ದೆ ನಾವು ಮಾಡಿದೀವಿ, ಇವಾಗ ಮಾಡ್ತಿದಾರಲ್ಲ ರಾಜಕೀಯ ಪಕ್ಷಗಳು ಅದೇ ತರ ನಾವು ಮಾಡ್ತಿದೀವಿ ಅಂದ್ರೆ ನಮ್ಮನ್ನ 6 ತಿಂಗಳಿಗೆ ಬಿಟ್ಟು ಒಂದ್ಸತಿ ಪೋಲ್ ನಡೆಸ್ತೀವಿ. ಅದ್ರಾಗ ನಮಗೆ ಇಷ್ಟ ಆಗಿಲ್ಲ ಅಂತಂದ್ರೆ ನೀವು ವೋಟ್ ಮಾಡ್ಬೋದು. ನಮ್ಮನ್ನ ಬೇಡ ಅನ್ಕೊಂಡು ಜಾಸ್ತಿ ವೋಟ್ ಬಂದ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತೇಳಿ ಅವ್ರು ಆಲ್ರೆಡಿ ಒಂದು ಬಾಂಡ್ ಪೇಪರ್ ಬರ್ದಿದ್ದಾರೆ. ಸೊ ನಮ್ಗೆ MLA ಆಗಿ ಯಾರೋ ಶ್ರೀಮಂತರು ಯಾರೋ ಆಗ್ಬಾರ್ದು, ಈ ತರ ಸಾಮಾನ್ಯ ಜನಗಳಾಗ್ಬೇಕು, ಲೀಡರ್ಗಳಾಗ್ಬಾರ್ದು. ಸೊ ಇವಾಗ ಚಾಯ್ಸ್ ನಮ್ಮಲ್ಲೇ ಇದೆ. ಇವಾಗ ಗೆದ್ದು MLA ಆದ್ರೆ 5 ವರ್ಷ ಅಧಿಕಾರ ಅಂತೂ ಅಲ್ಲ, 2 ವರ್ಷ ಮೇಲೆ 2-3 ತಿಂಗಳು ಅಷ್ಟೇನೆ. ಸೊ ದಯವಿಟ್ಟು ದಾವಣಗೆರೆ ಮತ್ತು ಬಾಗಲಕೋಟೆ ಯುವಕರೇನಿದ್ರು ದಯವಿಟ್ಟು ಯೋಚನೆ ಮಾಡಿ ಮತ ಹಾಕಂತ ನನ್ನ ಒಂದು ರಿಕ್ವೆಸ್ಟ್. ಧನ್ಯವಾದಗಳು. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ ಮಟ್ಟ ಹಾಕಲು